ದಾಸೋಹ ದಿನ ಸರ್ಕಾರದಿಂದ ಯಾವ ರೀತಿ ಆಚರಣೆ ಆಗುತ್ತೆ ಅಂತ? ಯಾವುದು ದಾಸೋಹ ದಿನ ಘೋಷಣೆ ಮಾಡಲಾಗಿತ್ತು. ದಾಸೋಹ ದಿನ ಯಾರು ಮಾಡಿ ಯಾವ ರೀತಿಯಾಗಿ ಆಚರಣೆ, ಯಾವ ಸ್ವರೂಪದಲ್ಲಿ ಆಚರಣೆ ಆಗುತ್ತೆ ಅಂತ? ಯಾವುದು ದಾಸೋಹ ದಿನ ಇಲ್ಲಿ ಆಚರಣೆ ಆಯಿತು ಅಂತ ಹೇಳಿದೆ ನಾನು. ಸರ್ಕಾರ ಘೋಷಣೆ ಮಾಡಿತ್ತು ಸರ್, ಇವತ್ತು ಜನವರಿ 21 ದಾಸೋಹ ದಿನ ಅಂತ ಅನೌನ್ಸ್ ಮಾಡಿತ್ತು. ಯಾರು ಸರ್ಕಾರ ಬಿಜೆಪಿ ಗೌರ್ಮೆಂಟ್. ನನಗೆ ಗೊತ್ತಿಲ್ಲ. ಹಿಂದಿನ ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನನಗೆ. ಹಿಂದಿನ ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ. ಯಾವಾಗ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ನೋಡಿ ವಿಚಾರ ಮಾಡ್ತೀನಿ. ಆಮೇಲೆ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ, ಮುಜರಾಯಿ ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಏನಾದರೂ? ಹೌದು, ಮುಜರಾಯಿ ಇಲಾಖೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸದಾಗಿ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಶ್ರೀರಾಮ ದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ. ಏನಪ್ಪ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೆ ಅಂತ. ನಾನು ಮಾಡ್ತಾ ಇದ್ದೀನಿ, ಅವ್ರು ಕರೆದವರೇ ನಾನು ಹೋಗ್ತಾ ಇದ್ದೀನಿ. ರಜೆ ಘೋಷಣೆ ಮಾಡಲ್ಲ ಕೇಂದ್ರ ಸರ್ಕಾರ. ತಮಿಳುನಾಡಿನಲ್ಲಿ ರಾಮಲಲ್ಲಾ ಉದ್ಘಾಟನಾ ಲೈವ್ ನಿಷೇಧ ಮಾಡಿದೆ ಸರ್. ಏನು ತಮಿಳುನಾಡಿನಲ್ಲಿ? ನಾನು ತಮಿಳುನಾಡಿನ ಬಗ್ಗೆ ನಾನು ಯಾಕೆ ಮಾತಾಡಲಿ? ಇಲ್ಲೇನಾದರೂ ಇಲ್ಲಪ್ಪ, ನಾನು ರೈತರ ಜೊತೆ ಒಳಗಡೆ ಚರ್ಚೆ ನಡೆಸಿದ್ರಿ. ಅದು ಏನು ಹೇಳಿ, ಈಗ ನಾವು 1250 ರೂಪಾಯಿ MSPಗಿಂತ ಜಾಸ್ತಿ ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದು. ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತು ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು. 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ. 15,000 ಮಾಡ್ತೀವಿ. 15,000 12 ಪ್ಲಸ್ 1,500 ನಮ್ಮ ಸರ್ಕಾರದಿಂದ 1,500 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಬೇಡಿಕೆ ಬೇಕಾದಷ್ಟು ಇರ್ತವ್ರಿ. ನಮ್ಮ ಶಕ್ತಿ ಅನುಸಾರ ತಾನೇ ಕೊಡಬೇಕು. ರಾಜ್ಯ ಸರ್ಕಾರದಿಂದ ಇದು MSP ರೇಟ್ ಕೊಡೋದು ಕೇಂದ್ರ ಸರ್ಕಾರ, ನಾವಲ್ಲ. ರೇಟ್ ಫಿಕ್ಸ್ ಮಾಡೋರು ಅವ್ರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ 1,500 ರೂಪಾಯಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಯಾರು ಮುಚ್ತಾರೆ ಅಂತಿಲ್ಲ. ನಾನು ಏನು ಸಲಹೆ ಕೊಟ್ಟಿದ್ದೀನಿ ಅಂತಂದರೆ, ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ, ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ತುಮಕೂರಿನಲ್ಲಿರ್ತಕ್ಕಂಥ ಸ್ಟಡ್ ಫಾರಮ್ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ದೀನಿ. ಅಲ್ಲಿ 400 ಎಕರೆ ಅಷ್ಟು ಜಮೀನಿದೆ. ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ 80 ಚಿಲ್ಲರೆ ಎಕರೆ ಇದೆ, ಅಲ್ಲಿ ಕೊಡ್ತೀವಿ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ದೀನಿ. ಯಾರು? ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ, ಅದು ನನಗೆ ಗೊತ್ತಿಲ್ಲ. ಅವರು